ಓದ್ಕೊಂಡಿವ್ರಿ, ಸ್ವಲ್ಪ ಚಲೋ ಓದ್ಕೊಂಡೇವ ಅಂತಂದು ಹೇಳ್ಬೋದ್ರಿ. ಆದ್ರ ಅವ್ರ ಯಾವ ತರ ಪ್ರಶ್ನೆ ಕೇಳ್ತಾರೋ, ನಾವು ಯಾವ ತರ ಓದ್ಕೊಂಡೇವಿ ಅದಕ್ಕೆ ಕಂಪೇರ್ ಆಗೋದಲ್ಲ. ಒಳಗ್ ಕುಂತಾಗ ಆಕೇತ್ರಿ. ಅಲ್ಲಿ ಒಳಗ್ ಕುಂತಾಗ ಅವ್ರು ನಮ್ ಕಡೆ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಅಲ್ಲ ನಮಗ್ ಗೊತ್ತಾಗ ನಾವ್ ಯಾವ ತರ ಅವ್ರ ಯಾವ ತರ ಅನ್ನೋದೇ ನೋಡ್ಬೇಕ್ರಿ. ಇನ್ನ ಅಲ್ಲಿ ಒಳಗೋಯಿಂದ ನೋಡ್ಬೇಕು. ಅದಾವ್ರಿ. ಅದಾವ, ಒಂದಿವ್ಸ ಅದಾವು. ಅವನು ಓದ್ಕೊಂಡೇವ್ರಿ. ಆದ್ರ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಈಗ ನಾವು ನಮ್ ಪ್ರಕಾರ ಅವ್ರ ಇರಂಗಿಲ್ಲ, ಅವ್ರ ಪ್ರಕಾರ ನಾವ್ ಇರಂಗಿಲ್ಲ. ನೋಡ್ಬೇಕ್ರಿ, ಅಲ್ಲಿಂದ ಅಲ್ಲಿ ಹೋಗಿ ನೋಡ್ಬೇಕು. ಅಂದ್ರ ನಮ್ದು ಈಗ ಎಲ್ಲಾ ಪ್ರಿಪರೇಟರಿ ಎಕ್ಸಾಮ್ ಮುಗಿದ ನಂತರ ನಾವ್ ಈಗ ಎಕ್ಸಾಮಿಗೆ ಒಂದಿಟ್ಟು ಏನ್ರ ಮಾಡ್ಬೇಕಂತಂದ್ ಎಲ್ಲಾ ಓದಾಕತ್ತೀವ್ರಿ. ಪ್ರಿಪೇರ್ ಆಗ್ಯಾವ, ಆದಷ್ಟು ಮಟ್ಟಿಗೆ ಪ್ರಿಪೇರ್ ಆಗ್ಯಾವ. ಅಂತದೇನಿಲ್ರಿ, ಅಂತ ನಮಗೆಲ್ಲ ಇಲ್ ಬಿಡ್ರಿ. ಸುಮ್ ಬರ್ಯದ್ರಿ. ಇಲ್ಲ ಇಲ್ಲ ಅಂದ್ರು ಏನಾರ ಒಂದ್ ಬರ್ದ್ ಬರ್ತೀವ್ರಿ. ಹಂಗ ಖಾಲಿ ಅಂತ ಬಿಟ್ಟು ಬರೋದು ಇದು ಇಲ್ಲ. ಒಟ್ ಬರಿತೇವ್ರಿ, ಬರ್ದ್ ಬರ್ತೇವಿ. ಬರಿತೇವಿ. ಅವ್ರು ಒಂದ್ ಲೆಕ್ಕ ಈಗ ಪರೀಕ್ಷೆ ಅಂದ್ರ ಭಯ ಪಟ್ಕೋಬೇಡ್ರಿ. ಪರೀಕ್ಷೆ ಅಂದ್ರ ಒಂದ್ ಲೆಕ್ಕ ಅಂದ್ರ ಈಗ ಒಂಥರ ಪರೀಕ್ಷೆ ಅನ್ನೋದ್ ಒಂದ್ ಹೆದರಿಕಿಲ್ರಿ ನಮ್ಗ. ಒಟ್ ನಾವ್ ಓದಿದ್ ಬರ್ದ್ ಬರ್ತೀವಿ, ನಮ್ಗೆ ಹೇಳಿದ್ದು ಸದ್ಯ ಬರ್ದ್ ಬರ್ತೀವಿ. ಅಂದ್ರ ಅಲ್ಲಿದ ಅಲ್ಲಿ ಶಶಿಧರಲ್ಲ ಎಲ್ಲಾ ಬ್ಲೂ ಪ್ರಿಂಟ್, ಇವ್ರ ಸರ್ಕಾರದವ್ರು ಬ್ಲೂ ಪ್ರಿಂಟ್ ಅವೆಲ್ಲಾ ಕೊಟ್ಟಾರ್ರಿ. ಅದ್ರ ಪ್ರಕಾರ ಎಲ್ಲಾ ಓದ್ಕೊಂಡಿವ್ರಿ. ಈಗ ಮುಂದ ಅವ್ರ ಕ್ವಶನ್ ಪೇಪರ್ ತೆಗಿಯೋರಿಗೆ ನಮಗ ಬಿಟ್ಟಿದ್ರಿ. ನಾವ್ ಎಷ್ಟ್ ಬರಿತೀವಿ, ಅವ್ರ ಎಷ್ಟ್ ಚಲೋ ಕ್ವಶನ್ ತೆಗ್ದಿರ್ತಾರ ಅನ್ನೋದ ಡಿಪೆಂಡ್ ರೀ. ಈಗ ನಾವು ಪಾಸ್ ಆಗೋವಂತಾರ ಅಷ್ಟು ಅಂಕರ್ ಓದಿಲ್ಲ, ಅದಕ್ಕಿಂತ ಇನ್ನೂ ಮೀರಾಗಿ ಓದೇವ್ರಿ. ಒಂದ್ 100ಕ್ಕೆ 100 ಮಾಡೋಷ್ಟಾರ ಓದೇವ್ರಿ. ಅದ್ ಕ್ವಶನ್ ಪೇಪರ್ ಮ್ಯಾಗ ಡಿಪೆಂಡ್ ರೀ, ನಾವ್ ಎಷ್ಟ್ ಮಾಡ್ತೀವಿ ಅನ್ನೋದ. ಆ ಪಾಠದ ಮ್ಯಾಗ ಏನ್ ಇರ್ತೈತಿ, ಏನ್ ಹೇಳ್ಯಾರ ಎಲ್ಲಾ ಬರ್ದ್ ಬರ್ತೇನ್ರಿ. ಎಲ್ಲಾ ಬರ್ದ್ ಅವ್ರನ್ನ ಕಣ್ಣು ಮುಚ್ಚಿ ಕೊಡ್ಬೇಕಪ್ಪ. ಹೌದಪ್ಪಾ ಬರ್ದಾ, ನೀವು ಅರ್ಥ ಮಾಡ್ಕೊಂಡ ಅನ್ನೋರ್ ಗತ್ತೆ ಬರ್ದ್ ಬರ್ತೀನ್ರಿ ನಾವ್ರಿ. ಬರೆಯೋದ ಕೆಲ್ಸ ರೀ. ಸುಮ್ಮಂಕರ್ ಕುಂದ್ರೋದ ಇದು ಜಾತಿನ ಅಲ್ರಿ ನಮ್ದ. ಎಷ್ಟ್ ಆಕೇತ ಅಟ್ ಬರೆಯುದ. ಒಟ್ಟ ಪೇಪರ್ ತುಂಬಿಸ್ ಬರ್ಬೇಕ, ಇಲ್ಲಿಗ ನಮ್ ಕೈ ನೋಡ್ಬೇಕ್, ಹಂಗ್ ಬರಿಬೇಕ್ರಿ ಇವತ್ತ. ಹೆದರ್ಕ್ರಿ ಇದ ಎಕ್ಸಾಮ್ ಅಂದ್ಗಳೇ ಎಲ್ಲಾರು ಹೆದರಿಕೆ ಅಂತಾರ. ಕ್ವಶನ್ ಪೇಪರ್ ನೋಡಿದ್ರೆ ಖುಷಿ ಆಗ್ಬೇಕು ಹೊರ್ತು ಹೆದರಿಕೆ ಆಗ್ಬಾರ್ದ. ಹೌದಪ್ಪಾ ನಾ ಓದೇನಿ, ಇಷ್ಟ ಬರ್ತೇತ್ ನನಗ ಅನ್ನೋದ ಒಂದ್ ಧೈರ್ಯ ಇತ್ತಂದ್ರ ಕ್ವಶನ್ ಪೇಪರ್ ನೋಡೋದ ಬೇಡ, ಹಂಗ ಬರಿಬೋದ ಫುಲ್ ಎಲ್ಲಾ. ಇಷ್ಟು ಒಂದ್ ವರ್ಷ ತನಕ ನಾವ್ ಕಾದೇವಂದ್ರ ಒಂದ್ ವರ್ಷದ ಇಡೀನ ಒಂದ್ 10 ಪೇಜ್ ಬರಕಾಗಲ್ಲ ನಮ್ ಕೈಯಾಗ. ಒಂದ್ ಎಷ್ಟ್ ಬಾಳ್ ಮಾಡಿ 100 ಮಾರ್ಕಸಿನ ಕ್ವಶನ್ ಪೇಪರ್ ಇರ್ತೈತಿ. ಒಂದ್ ವರ್ಷ ಕಲ್ತೇವ್ 100 ಮಾರ್ಕಸಿನ ಕ್ವಶನ್ ಪೇಪರ್ ಬಾಳ್ ದೊಡ್ಡದನ್ರಿ. ಮುಂದೆ ಕಾಮರ್ಸ್ ಮಾಡ್ಬೇಕಂತ ಮಾಡೀನ್ರಿ. ಕಾಮರ್ಸ್ ಮಾಡಿ ಅಕೌಂಟೆನ್ಸಿ ಮಾಡಿ ಒಂದ್ ಬ್ಯಾಂಕ್ನಾಗ ಜಾಬ್ ಸಿಕ್ತಂದ್ರ ದೇವ್ರ ಮತ್ ನಮ್ ಟೀಚರ್ಸಿಗೆ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನ್ರಿ. ನಮ್ ಟೀಚರ್ಸು ನಮ್ ಸಲುವಾಗಿ ಬಾಳ ಕಷ್ಟ ಪಟ್ಟಾರ್ರಿ. ಅವ್ರ ಹೆಸರು ತರ್ಬೇಕಂತ ಮಾಡಿವ. ನಮ್ಮ ಶಾಲೆ ಹೆಸರು ತರ್ಬೇಕಂತ ಮಾಡೀವ್ರಿ. ಕಾರ್ತಿಕ್ ಹಿರೇಮಠ್ರಿ. ಹೆದರಿಕೆ ಏನಿಲ್ಲ, ಕಾನ್ಫಿಡೆನ್ಸ್ಲೇ ಬರ್ತೀನಿ. ಫಸ್ಟ್ ಟೈಮ್ ಅಂತ ಎಲ್ಲರೂ ಹೆದರ್ಸ್ತಿದ್ದಾರೆ, ಆದ್ರೆ ಏನಿಲ್ಲ, ಕಾನ್ಫಿಡೆನ್ಸ್ಲೇ ಬರಿತೀನಿ. ಈಗ ಎಕ್ಸಾಮ್ ಹಾಲ್ಗೆ ಹೋಗ್ತಿಲ್ಲೇ ಕ್ವಶನ್ ಪೇಪರ್ ಕೈ ಕೊಡ್ತಾರ, ಅವಾಗ ನಿನಗೆ ಗೊತ್ತಿಲ್ಲಾರ್ದಂಥದ್ದು ಏನಾರ ಕ್ವಶನ್ ಇದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ? ಅದು ಬಿಟ್ಟು ಬೇರೆದ್ ಬಂದಿದ್ ಬರಿತೀನಿ, ಆಮೇಲೆ ಲಾಸ್ಟಿಗೆ ನೆನಪು ಮಾಡ್ಕೊಂಡು ಬರಿತೀನಿ. ಈಗ ಯಾವ ರೀತಿ ಪ್ರಿಪೇರ್ ಆಗಿ ಎಲ್ಲ ಪ್ರಿಪೇರ್ ಆಗಿದ್ದೇನೆ, ಏನ್ ಉಳಿಸ್ಕೊಂಡಿಲ್ಲ, ಎಲ್ಲ ಪ್ರಿಪೇರ್ ಆಗಿದ್ದೇನೆ. ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗ್ತಿದ್ರಿ. ಖುಷಿ ಐತಿ ಎಕ್ಸಾಮ್ ಬರೆಯಕ್ಕೆ? ಬಹಳ ಖುಷಿ ಐತ್ರಿ. ಬೋರ್ಡ್ ಎಕ್ಸಾಮ್ ಖುಷಿ ಐತಿ. ಮುಂದೆ ಏನ್ ಟಾರ್ಗೆಟ್ ಐತಿ? ಡಿಪ್ಲೊಮಾ ತಗೋಬೇಕಂತ. ಥ್ಯಾಂಕ್ ಯು. ನಿಮ್ಮ ಹೆಸರು? ಮಾಯಾ.